ಓಂ ಶ್ರೀ ಗುರು ಅಕ್ಕ ಮಹಾದೇವಿ ಲಿಂಗಾಯ ನಮಃ. ವಿಶ್ವದ ಮೊದಲ ಮಹಿಳಾ ಜಗದ್ಗುರು, ವಿಶ್ವದ ಮೊದಲ ಮಹಿಳಾ ಕವಯಿತ್ರಿ ಅಕ್ಕ ಮಹಾದೇವಿಯವರು ಮಹಾನ್ ಯೋಗ ಸಾಧಕರಾಗಿದ್ದರು. ವಿಶ್ವಗುರು, ಜಗಜ್ಯೋತಿ, ವೈರಾಗ್ಯನಿಧಿ, ದಾರ್ಶನಿಕ, ದೇವಗಂಗೆ, ಜಗನ್ಮಾತೆ, ಜಗದಕ್ಕ, ಆಧ್ಯಾತ್ಮಿಕ ಅರಸಂಚೆ, ಅಧ್ಯಾತ್ಮದ ತರಂಗಿಣಿ, ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರು ಲಿಂಗಾಂಗಯೋಗ ಸಾಧನೆಯಲ್ಲಿ ತಾವು ಕಂಡುಂಡ ದಿವ್ಯ ಅನುಭವಗಳನ್ನು ಯೋಗಾಂಗ ತ್ರಿವಿಧಿಯ ತ್ರಿಪದಿಗಳ ಮೂಲಕ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. ಅಂತಹ ಯೋಗಾಂಗ ತ್ರಿವಿಧಿಯನ್ನು ಭಕ್ತಿಯಿಂದ ಪಠಿಸೋಣ, ಭಜಿಸೋಣ, ಓದಿ ಅನುಷ್ಠಾನ ಮಾಡೋಣ, ಆನಂದಿಸೋಣ, ಅನುಭವಿಸೋಣ. ನಮ್ಮ ಬದುಕಿನಲ್ಲಿ ಲಿಂಗಾಂಗಯೋಗ ಸಾಧನೆಯನ್ನು ಮಾಡಿ ಚಿನ್ಮಯಾನಂದವನ್ನು ಪಡೆಯೋಣ ಬನ್ನಿ. ಅಕ್ಕ ಮಹಾದೇವಿಯವರು ಬಾಲ್ಯದಲ್ಲಿ ಚೆನ್ನಮಲ್ಲಿಕಾರ್ಜುನನನ್ನು ದೇವರೆಂದು ಪೂಜಿಸಿದರು. ಬರುಬರುತ್ತಾ ಗಂಡನೆಂದು ಪೂಜಿಸಿದರು. ನಂತರ ಶರಣಸತಿ ಲಿಂಗಪತಿಯ ಸಂಬಂಧದಲ್ಲಿ ಆರಾಧಿಸಿದರು. ಆಮೇಲೆ ತಂದೆ ಮಗಳ ಸಂಬಂಧದ ರೀತಿಯಲ್ಲಿ ಪೂಜಿಸಿದರು. ನಂತರ ಗುರುವಿನ ರೂಪದಲ್ಲಿ ಚೆನ್ನಮಲ್ಲಿಕಾರ್ಜುನನನ್ನು ಆರಾಧಿಸಿದರು. ಮಲ್ಲಿಕಾರ್ಜುನನು ಗುರುವಾಗಿ ಬಂದು ಅವರಿಂದ ಅಷ್ಟಸಿದ್ಧಿಗಳನ್ನು, ಎಲ್ಲ ವಿದ್ಯೆಗಳನ್ನೂ ಕಲಿತು ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೇಲಿರುವ ಆದಿಶಕ್ತಿಯನ್ನೂ ದಾಟಿ ಮುಂದೆ ಓಂಕಾರ ಶಕ್ತಿಯಲ್ಲಿ ಬಯಲಾದರು. ಅಕ್ಕ ಮಹಾದೇವಿ ತಾಯಿಯವರ ಜೀವನ ಮತ್ತು ಅವರ ಆಧ್ಯಾತ್ಮಿಕ ಹೋರಾಟದ ಅಂತಿಮ ಫಲ ಲಿಂಗಾನುಭವದ ಸುಖ, ಜಗದೊಡೆಯ ಲಿಂಗದೇವನ ಸಾಮರಸ್ಯ. ತಮ್ಮ ಗುರು ಚೆನ್ನಮಲ್ಲಿಕಾರ್ಜುನ ದೇವರೊಂದಿಗೆ ಅತ್ಯಂತ ಭಕ್ತಿ ಮತ್ತು ದಿವ್ಯಾನುಭವದಿಂದ ಒಂದಾಗಿ ತಮ್ಮ ಜೀವನವನ್ನೇ ಪರಮಾತ್ಮನಿಗೆ ಮುಡಿಪಾಗಿಟ್ಟು ಅವನೊಳಗೆ ಒಂದಾಗಿ ನಿಂತ ಅಕ್ಕ ಮಹಾದೇವಿ ತಾಯಿಯವರು ಲಿಂಗಾಂಗಯೋಗ ಸಾಧನೆಯಲ್ಲಿ ಆದರ್ಶ ಸಾಧಕರಾಗಿದ್ದಾರೆ. ಈ ತ್ರಿಪದಿಗಳಾದ ಅಕ್ಕ ಮಹಾದೇವಿಯವರ ಯೋಗಾಂಗ ತ್ರಿವಿಧಿಯನ್ನು ಭಕ್ತಿಯಿಂದ, ರಾಧದಿಂದ ಓದಿ ಅನುಭವಿಸಿದರೆ ಖಂಡಿತವಾಗಿಯೂ ಲಿಂಗಾಂಗಯೋಗ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಜಗದೊಡೆಯ ಚಿನ್ಮಯಾನಂದದಲ್ಲಿ ಒಂದಾಗಬಹುದು. ಹಾಗಾಗಿ ಈ ಆಧ್ಯಾತ್ಮಿಕ ಅರಸಂಚೆ ತರಂಗಿಣಿಯನ್ನು ಆದರ್ಶವಾಗಿಟ್ಟುಕೊಂಡು ನಾವು ಸಾಗೋಣ. ಪ್ರೀತಿಯಿಂದ ಲಿಂಗಾಂಗ ಸಾಮರಸ್ಯ ಸುಖವನ್ನು ಅನುಭವಿಸೋಣ. ಅಕ್ಕ ಮಹಾದೇವಿಯವರು ಬರೆದಿರುವ ಯೋಗಾಂಗ ತ್ರಿವಿಧಿ ಎಂದರೇನು? ಯೋಗಾಂಗತ್ರ ತ್ರಿವಿಧಿ ಎಂದರೆ ಮೊದಲನೇದಾಗಿ ಶರೀರವನ್ನು ಸಾಧನೆಗೆ ಗಟ್ಟಿ ಮಾಡಿಕೊಳ್ಳುವುದು. ಎರಡನೇದಾಗಿ ಮನಸ್ಸಂದಾಗಿ ಮನಸ್ಸನ್ನು ನನ್ನದು ಎಂಬ ಭಾವದಿಂದ ನಿವೃತ್ತಗೊಳಿಸಿ ಸ್ಥಿರಗೊಳಿಸುವುದು. ಮೂರನೇದಾಗಿ ಈ ಎರಡನ್ನೂ ಮೀರಿ ಲಿಂಗಭಾವದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಲೀನಗೊಳಿಸಿಕೊಳ್ಳುವುದು. ಈ ಶರೀರವನ್ನು ಆಧಾರವಾಗಿಸಿಕೊಂಡು ಸಾಧನೆ ಮಾಡುತ್ತೇವೆ. ಸಾಧನೆಗೆ ಪೂರಕವಾಗಿರುವ ಈ ಶರೀರವನ್ನು ತ್ಯಾಗಾಂಗ ಎಂದು ಹೇಳುತ್ತೇವೆ. ನಾನು ಮಾಡಿದೆ, ನಾನು ಅನುಭವಿಸುತ್ತೇನೆ, ಇದು ನನ್ನದು ಎಂಬ ಅಹಂಭಾವ ಮತ್ತು ಮಮಕಾರ ತುಂಬಿರುವ ಸ್ಥಿತಿಯನ್ನು ಭೋಗಾಂಗ ಎಂದು ತಿಳಿಯುತ್ತೇವೆ. ತ್ಯಾಗಾಂಗವೆಂದರೆ ಒಂದು ಹೂವಿನ ಗಿಡ ಇದ್ದಂತೆ, ಭೋಗಾಂಗವೆಂದರೆ ಅರಳಿದ ಹೂವಿದ್ದಂತೆ, ಯೋಗಾಂಗವೆಂದರೆ ಆ ಹೂವಿನಿಂದ ಹೊರಹೊಮ್ಮುವ ನಿರಾಲಂಬವಾದ ಸುಗಂಧದಂತೆ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಸಾಧನೆಯಲ್ಲಿ ಅರಳಿದ ಹೂವಾಗಿ ತಮ್ಮ ಸುಗಂಧವನ್ನು ಎಲ್ಲರಿಗೂ ಹಂಚುವ ರೀತಿಯಲ್ಲಿ ಯೋಗಾಂಗ ತ್ರಿವಿಧಿಯನ್ನು ಬರೆದಿದ್ದಾರೆ. ಯೋಗಾಂಗ ತ್ರಿವಿಧಿಯ ಅರ್ಥವನ್ನ ಹೇಳುವ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೇನೆ. ಅಕ್ಕ ಮಹಾದೇವಿಯವರ ಯೋಗಾಂಗ ತ್ರಿವಿಧಿಯಲ್ಲಿ ಒಂದು ವಿಶೇಷತೆ ಇದೆ. ಯೋಗಾಂಗವು ಅತ್ಯಂತ ಸರಳವಾಗಿದೆ. ಜನಪದ ಶೈಲಿಯ ತ್ರಿಪದಿಗಳಲ್ಲಿ ಅವರು ಇದನ್ನ ಹೇಳಿದ್ದಾರೆ. ಸರಳವಾಗಿ ಕಂಡರೂ ಅದರ ಅನುಭವದ ಆಳ ಮತ್ತು ಎತ್ತರ ಅತ್ಯಂತ ವಿಶಿಷ್ಟವಾಗಿದೆ. ಎಷ್ಟೇ ಗಹನ ಗಂಭೀರವಾದ ವಿಚಾರಗಳನ್ನಾದರೂ ಅತ್ಯಂತ ಸರಳವಾಗಿ, ಸುಂದರವಾಗಿ ನಮ್ಮ ಮನದಾಳಕ್ಕೆ ತಂದುಕೊಡುವ ವಿಶಿಷ್ಟ ಘನತೆ ಮತ್ತು ಗಾಂಭೀರ್ಯ ಇದರಲ್ಲಿ ಕಾಣುತ್ತದೆ. ಇಂತಹ ವಿಶೇಷತೆಯನ್ನ ಪರಿಚಯ ಮಾಡಿಕೊಡುವ ಒಂದು ಚಿಕ್ಕ ಪ್ರಯತ್ನ ನಮ್ಮದು. ಈ ತ್ರಿಪದಿಗಳನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಅಂತರಂಗದ ಸಾಧನೆಯ ಎತ್ತರ ಮತ್ತು ಬೆಳಕನ್ನ ಕಂಡುಕೊಳ್ಳುವ ವಿಶಿಷ್ಟ ಮಾರ್ಗ ಇದು. ನಾವು ಶಬ್ದಗಳನ್ನ ಮಾತ್ರ ಗಮನಿಸುತ್ತೇವೆ, ಆದರೆ ಶಬ್ದದೊಳಗಿನ ನಿಶ್ಶಬ್ದವನ್ನ ಗಮನಿಸುವುದಿಲ್ಲ. ಶಬ್ದಕ್ಕೆ ಇತಿಮಿತಿ ಇದೆ, ಆದರೆ ನಿಶ್ಶಬ್ದವು ಸೀಮಾತೀತ.
ಈ ಅಂತರಂಗವನ್ನ ಯಾವ ರೀತಿಯಾಗಿ ಗಮನಿಸಬೇಕು ಎಂಬುದನ್ನ ಅಕ್ಕ ಮಹಾದೇವಿಯವರು ತಮ್ಮ ಯೋಗಾಂಗ ತ್ರಿವಿಧಿಯಲ್ಲಿ ಅತ್ಯಂತ ಸರಳವಾಗಿ ಸುಂದರವಾಗಿ ನಮ್ಮ ಕೈ ಹಾದಾಗಿ ನಮ್ಮ ಕೈ ಹಿಡಿದು ನಡೆಸಿಕೊಡುತ್ತಾರೆ ಎಂಬುದನ್ನ ಇಲ್ಲಿ ಕಾಣಬಹುದು. ಅಕ್ಕ ಮಹಾದೇವಿಯವರು ಮೊದಲು ಒಂದು ತ್ರಿಪದಿಯನ್ನ ಬಹಳ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. 1. ಶ್ರೀ ಮಹಾಮಹಿಮನೆ ಸೋಮಶೇಖರ ಗುರುವೆ ಕಾಮಿತತ ಫಲವ ಕೊಡು ಕಂಡ ಎನ್ನಃ ಕಮಲದೊಳ್ ನಿಂದು ಮೇರೆ ಕಂಡ. ಸಾಧಾರಣವಾಗಿ ತಾನು ಮಾಡುತ್ತೇನೆ ಎನ್ನುವ ವ್ಯವಸ್ಥೆಯನ್ನು ತಾನು ಇಲ್ಲದೆಯೇ ಮಾಡುವಂತಹ ಸಹಜ ಪ್ರವೃತ್ತಿ ನಮ್ಮ ಶರಣರದು. ಆ ಲೆಕ್ಕದಲ್ಲಿ ತನ್ನ ಮನದಾಳದ ಅನುಭವವನ್ನು ಶಾಬ್ದಿಕವಾಗಿ ವ್ಯಕ್ತಪಡಿಸಬೇಕಾದರೆ ಅದು ನಾನಲ್ಲ, ಅದು ನೀನೇ ಎಲ್ಲ ಎನ್ನುವ ರೀತಿಯಲ್ಲಿ ಏಳುವಂಥದ್ದು. ಮಹಾಮಹಿಮನೆ ಎಂದರೇನು? ಪರಮಾತ್ಮನು ಅದಮ್ಯ, ಅಗೋಚರ, ಅಪ್ರತಿಮ. ಈ ಸಾಧನೆಯ ಸಂಪೂರ್ಣ ನೆಲೆಗೆ ಬಂದಾಗ ಒಂದು ವಿಶೇಷಣ ಕೊಡಬೇಕು. ನೋಡಿ, ದೇವರಿಗೆ ನೂರಾರು ಸಾವಿರಾರು ಹೆಸರುಗಳನ್ನು ಹೇಳುತ್ತೇವಲ್ಲ, ಅವೆಲ್ಲವೂ ನಾವು ಕಂಡುಕೊಂಡ ವಿಶೇಷಣಗಳೇ ಹೊರತು ಅವು ದೇವರ ನಿಜವಾದ ಹೆಸರುಗಳಲ್ಲ. ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಸೋಮಶೇಖರ ಎಂದರೆ ಏನು? ಅದಕ್ಕೆ ಅರ್ಥವನ್ನು ನಾವು ಚಿತ್ರವಾಗಿ ಬಿಡಿಸಿದ್ದೇವೆ. ಶಿವನ ತಲೆಯಲ್ಲಿ ಚಂದ್ರನನ್ನು ಇಟ್ಟಿದ್ದೇವೆ. ಹೊರಗಡೆ ಚಂದ್ರಧರ ಸೋಮಶೇಖರ ಎಂದು ಶಿರದಲ್ಲಿ ಚಂದ್ರನನ್ನು ಧರಿಸಿದವನು ಎಂದು ಹೇಳುತ್ತೇವೆ. ಇದರ ಅರ್ಥ ಏನು? ಇದು ಹೊರಗಿನ ಶೃಂಗಾರವಲ್ಲ. ಇದನ್ನು ವಿಶೇಷವಾಗಿ ಗಮನಿಸಬೇಕು. ಯಾರು ಸಾಧನೆಯ ಮೂಲಕ ತಮ್ಮ ಅಂತರಂಗದಲ್ಲಿ ಪರಿಪೂರ್ಣ ಯೋಗಕ್ರಿಯೆಗಳನ್ನು ಸಹಸ್ರಾರ ದಳಪದ್ಮದಲ್ಲಿ ಅರಳಿಸುತ್ತಾರೋ ಅಲ್ಲಿ ಉತ್ಪತ್ತಿಯಾಗುವ ಅಮೃತವನ್ನು ಚಂದ್ರನ ಸಂಕೇತದಿಂದ ಹೇಳುತ್ತೇವೆ. ಅಮೃತದ ಸಂಕೇತವೇ ಚಂದ್ರ. ತನ್ನ ಸಾಧನೆಯಲ್ಲಿ ವಿಶೇಷವಾಗಿ ಮೂಡುವ ಅದ್ಭುತ ಪರಮಾನಂದರೂಪ ಅಮೃತವು ಸಹಸ್ರಾರ ಪದ್ಮದಲ್ಲಿ ಕಂಡಾಗ ಅದು ಇಡೀ ನಮ್ಮ 72,000 ನಾಡಿ ಮಾರ್ಗಗಳನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. ಅದನ್ನೇ ನಾವು ಅಮೃತ ರಸಧಾರೆ ಎಂದು ಹೇಳುತ್ತೇವೆ. ಅದನ್ನೇ ಚಂದ್ರ ಎಂದು ಕರೆಯುತ್ತೇವೆ. ಏಕೆಂದರೆ ಚಂದ್ರನು ಅಮೃತದ ಸಂಕೇತವಾಗಿ ಮೂಡಿಬಂದವನಾಗಿದ್ದಾನೆ ಎನ್ನುವ ವ್ಯವಸ್ಥೆ ಇದೆ. ಅಂದರೆ ತನ್ನ ಹೃತ್ಕಮಲದ ನೆಲೆಯಿಂದ ಸಾಧನೆಯನ್ನು ಬ್ರಹ್ಮರಂಧ್ರಕ್ಕೆ ತೆಗೆದುಕೊಂಡು ಹೋಗಿ ಸಹಸ್ರಾರ ಕಮಲದಲ್ಲಿ ಚಂದ್ರನನ್ನು ಧರಿಸಿರುವುದನ್ನು ಸಹಜವಾಗಿ ಸೋಮಶೇಖರ ಎಂದು ಹೇಳಿದ್ದಾರೆ. ಸಹಸ್ರಾರ ಕಮಲದಲ್ಲಿ ನೆತ್ತಿಯ ಮೇಲೆ ಆಧ್ಯಾತ್ಮಿಕ ಅನುಭವ ರಸಧಾರೆ ಸಹಜವಾಗಿ ಮೂಡಿಬರುತ್ತದೆ. ಅವನೇ ಚಂದ್ರಧರ. ಅದನ್ನು ನಾವು ಲೌಕಿಕವಾಗಿ ಉದಾಹರಣೆಯಾಗಿ ಕೊಟ್ಟಿದ್ದೇವೆ. ಆದರೆ ನಾವು ಏನು ಮಾಡಿದ್ದೇವೆ? ಅದನ್ನು ಚಿತ್ರವಾಗಿ ಇಟ್ಟುಕೊಂಡು ಚಿತ್ರರೂಪವಾಗಿ ಪೂಜಿಸುವುದನ್ನಷ್ಟೇ ಕಲಿತಿದ್ದೇವೆ. ಕಾಮಿತ ಫಲ ಯಾವುದು? ಇಲ್ಲಿ ನೆತ್ತಿಯಲ್ಲಿ ಮೂಡಿಬರುವ ಆ ಸುಧಾಧಾರೆ, ಆ ಪರಮಾನಂದ ಅಮೃತವು ಇಡೀ ಶರೀರದಲ್ಲಿರುವ 72,000 ನಾಡಿ ಮಾರ್ಗಗಳನ್ನು ಆವರಿಸಿ ಇಡೀ ಶರೀರವನ್ನು ಪ್ರಕಾಶದ ನೆಲೆಗೆ ತೆಗೆದುಕೊಂಡು ಹೋಗುತ್ತದೆ. ಅದೇ ಕಾಮಿತ ಫಲ. ಭಗವಂತನು ನಮ್ಮೊಳಗಿರುವ ಆತ್ಮಚೈತನ್ಯವನ್ನು ವಿಶೇಷ ರೀತಿಯಲ್ಲಿ ಇಡೀ ಶರೀರವು ಬೆಳಕಿನ ಪುಂಜವಾಗುವಂತೆ ಮಾಡುತ್ತಾನೆ. ಜಗತ್ತಿಗೆ ಬೆಳಕನ್ನು ಚೆಲ್ಲುವ ದೀಪವು ಎಲ್ಲ ಕಿರಣಗಳನ್ನು ಹೊರಗೆ ಕಳುಹಿಸುತ್ತದೆ. ಆದರೆ ಅದರ ಅಂತರಂಗದಲ್ಲಿ ಜ್ಯೋತಿ ಸಹಜವಾಗಿಯೇ ಇರುತ್ತದೆ. ಅದನ್ನೇ ಇಲ್ಲಿ ಹೇಳುತ್ತಾರೆ. ಅಕ್ಕ ಮಹಾದೇವಿ ತಾಯಿಯವರು ಹೇಳುವ ಎನ್ನ ಹೃತ್ಕಮಲದೊಳ್ಳಿಂದು ಮೇರೆ ಕಂಡ ಎಂಬ ವಾಕ್ಯವು ಇದೇ ಅರ್ಥವನ್ನು ಸೂಚಿಸುತ್ತದೆ. ಒಂದು ಸಹಜ ಸರಳ ರೀತಿಯಲ್ಲಿ ತನ್ನೊಳಗಿನ ಅವ್ಯಕ್ತ ಚೈತನ್ಯವು ವ್ಯಕ್ತವಾಗಿ ಇಡೀ ಶರೀರವನ್ನು ಆವರಿಸಿ ತನಗೆ ತಾನೇ ತನ್ಮಯಗೊಳಿಸುವ ನೆಲೆ. ಈ ಶರೀರವೇ ಒಂದು ಪ್ರಪಂಚ. ಅದನ್ನು ಸಂಪೂರ್ಣವಾಗಿ ಬೆಳಕಾಗಿ ಮೂಡಿಸಿಕೊಂಡು ತಾನೇ ಬೆಳಕಾಗುವ ವಿಧಾನಕ್ಕಾಗಿ ಇಲ್ಲಿನ ಪ್ರಾರ್ಥನೆ. ಈ ತ್ರಿವಿಧಿಯಲ್ಲಿ ನಾವು ನೋಡಬೇಕಾದದ್ದು ತನ್ನ ಸಾಧನೆಯಿಂದ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಜ್ಯೋತಿ ಸ್ವರೂಪನಾಗಿ ಹೇಗೆ ಆಗುತ್ತಾನೆ ಎನ್ನುವುದಕ್ಕೆ 2 ಸಾಲುಗಳಲ್ಲಿ ಕೊಟ್ಟಿರುವ ಅದ್ಭುತ ಮಾರ್ಗದರ್ಶನ. ತಾನು ತನ್ನದು ಎನ್ನುವುದನ್ನು ಬಿಟ್ಟು ಇಲ್ಲಿ 2 ಎಂಬ ಭಾವವೇ ಇಲ್ಲದ ನೆಲೆಯನ್ನು ತಲುಪುವುದು. ಈ ದಾರಿಯ ನೆಲೆಯಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಯಾವ ರೀತಿಯಾಗಿ ಸಾಧನೆ ಮಾಡಿದರು ಎನ್ನುವುದನ್ನು ಲೋಕಹಿತಕ್ಕಾಗಿ ದಾಸೋಹ ಭಾವದಿಂದ ನಮಗೆ ಬರೆದಿದ್ದಾರೆ. ಈ 68 ತ್ರಿಪದಿಗಳ ಮೂಲಕ ಅದನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಇದು ಬಹಳ ಅದ್ಭುತ.
ಈ ಮಹಾಯೋಗಾಂಗ ತ್ರಿವಿಧಿಯು ನಮ್ಮ ಬಳಿಯೇ ಇದೆ. ಆದರೆ ಅದನ್ನು ನಾವು ತೆಗೆದು ನೋಡಿಲ್ಲ. ಅದರ ಒಳಾರ್ಥವನ್ನು ಕಂಡುಕೊಂಡಿಲ್ಲ. ಯಾವುದೇ ಒಂದು ಪ್ರಸಂಗ ಪರಿಪೂರ್ಣವಾಗಿ ಮೂಡಬೇಕಾದರೆ ಅದು ಮೊದಲು ನಾದದ ಮುಖಾಂತರ ಬರುತ್ತದೆ. ನಂತರ ಆ ನಾದವು ಒಂದು ಕಡೆ ಗಮನವಾಗಿ ಬಿಂದುವಾಗಿ ನಮ್ಮ ಅನುಭವಕ್ಕೆ ಬಂದಾಗ ಕಲಾಸ್ವರೂಪವನ್ನು ತಲುಪುತ್ತದೆ. ನಾದ, ಬಿಂದು, ಕಲೆ ಮತ್ತು ಮತ್ತೆ ಯುಗಳು ತ್ರಿಪದಿಗಳಲ್ಲಿ ಬರುವುದನ್ನು ನಾವು ನೋಡುತ್ತೇವೆ. ಶ್ರೀ ಮಹಾಮಹಿಮನೇ ಸೋಮಶೇಖರ ಗುರುವೇ, ಕಾಮಿತದ ಫಲವ ಕೊಡು ಕಂಡ ಎನ್ನ ಧಾಮದೊಳು ನಿಂತು ಮರೆ ಕಂಡ.